ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಫ್ರೈಡೇ ಈವ್ನಿಂಗು, ತುಂಬ ಖಾಲಿ ಇದ್ದೀವಿ. ಇವರು ನಿಖಿಲು, ನಿಮಗೆ ಲಾಸ್ಟ್ ಟೈಮ್ ಪರಿಚಯ ಮಾಡಿದ್ವಿ. ನನಗಂತೂ ನೈಟೆಲ್ಲ ನಿದ್ದೆ ಇಲ್ಲ, ಸಿಕ್ಕಾಬಡೆ ಬೇಜಾರಾಯ್ತು ಗೈಸ್. ಏನು 17 ವರ್ಷದಿಂದ ದಿನ ಹಳದೇ ಆಯಿತು ಈ ಮ್ಯಾಚ್ ಟೈಮ್ ಬಂದಾಗ. ಇರಲಿ, ಈಗ ಫೀಲಿಂಗ್ ಹೋದರೆ ಮುಂದೆ ಕೆಲಸಗಳು ನಡೆಯಲ್ಲ. ಸೊ ಫ್ರೈಡೇ ಈವ್ನಿಂಗ್ ಅಲ್ವಾ, ಸುಮ್ಮನೆ ಹಾಗೆ ಸಿಟಿ ಕಡೆ ಹೋಗೋಣ ಅಂದ್ಕೊಂಡು ನಾನು ನಮ್ಮ ಆತ್ಮೀಯ ಗೆಳೆಯ ಕಾರ್ ಎತ್ಕೊಂಡು ಆಚೆ ಬಂದ್ವಿ. ಸೊ ನಾವು ಹೆಂಗೆ ಒಂದು ಲಾಂಗ್ ರೈಡ್ ಹೋಗೋಣ ಅಂದ್ಬಿಟ್ಟು ಉಸ್ಮಾನ್ ಡ್ರೈ ಗೋಬಿ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಉಸ್ಮಾನ್ ಡ್ರೈ ಗೋಬಿ ಒಂದು 10 ವರ್ಷದಿಂದ ಅಲ್ಲೊಂದು ತುಂಬ ಕಮ್ಮಿ ಜನ ಇದ್ದರು, ಅವಾಗಿನ ಶುರುವಾಗಿತ್ತು. ಅವಾಗ ಟೇಸ್ಟ್ ಮಾಡಿದ್ದು ಗೈಸ್. 10 ವರ್ಷ ಆದಮೇಲೆ ಇದುವರೆಗೂ ನಾನು ಅದು ಹೆಂಗಿದ್ರು ಟೇಸ್ಟ್ ಮಾಡಿಲ್ಲ. ಸೊ ಈಗ ಹೋಗಿ ಈಗ ಹೆಂಗಿದೆ, ಯಾಕಂದರೆ ಅಲ್ಲಿ ಹೋದವರು ಹಬ್ಬ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಲೇಬೇಕು, ಯಾಕಂದರೆ ಆ ಪಾರ್ಟಿ ಜನ ಇರ್ತಾರಲ್ಲಿ. ಮೊನ್ನೆ ನೀವು ನೋಡ್ದಂಗೆ ಶಿವಪ್ಪ ಇಡ್ಲಿ ಸೆಂಟರು ನಾವು ಹೋಗೋದ್ವಲ್ಲ, ತುಂಬ ದೊಡ್ಡ ವೆಯ್ಟಿಂಗ್ ಪೀರಿಯಡ್ ಇತ್ತಲ್ಲಿ. ಸೊ ಅದ್ರ ಬಗ್ಗೆ ರಿವ್ಯೂಸು ಕೊಟ್ಟಿದ್ದೀನಿ. ಸೊ ಇದು ಹೆಂಗಿದೆ ನೋಡೋಣ, ಯಾಕಂದರೆ ಇದು ಅದೇ ಥರ ಒಂದು ಫೇಮ್ ಇದೆ. ಬೆಂಗಳೂರಷ್ಟೇ ಮೈಸೂರು ಹಾಳಾಗ್ತಿದೆ, ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಗೈಸ್. ಮೊದಲಿದ್ದಂಗೆ ಇಲ್ಲ. ಮೊದಲು ಹಬ್ಬನ ಒಂದು 5-2 ನಿಮಿಷ ನಿಲ್ತಿದ್ದೆ ಅನ್ಕೋತೀನಿ ಟ್ರಾಫಿಕಲ್ಲಿ. ಈಗ ಒಂದು 1/4 ಗಂಟೆಯಿಂದ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. 10 ನಿಮಿಷ ಲೊಕೇಶನ್ಗೆ ರೀಚ್ ಆಗಬೇಕಿತ್ತು, ಬಟ್ ಇನ್ನೂ 1/4 ಗಂಟೆ ಆಯಿತು, ಹೋಗ್ತಾನೆ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಇನ್ನೆಷ್ಟು ಗಂಟೆ ವೆಯ್ಟ್ ಮಾಡೋಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟಿಂಗ್. ಜೈ ಆರ್ ಸಿ ಬಿ. ಸೊ ನಿಖಿಲ್ ಅವರೇ, ನಿಮ್ಮ ಅನಿಸಿಕೆ ಏನು? ಯಾಕೆಂದರೆ ನಾವು ತುಂಬ ಒಂದು ಒಳ್ಳೆ ಡ್ರೈವಿಂಗ್ ಸ್ಕಿಲ್ಸ್ ನೋಡ್ತಾ ಇದ್ದೀವಿ ರೋಡಲ್ಲಿ. ಎಲ್ಲರೂ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಿಮಗೇನು ಅನಿಸುತ್ತೆ, ನೀವೇ ರೈತೆ ಡ್ರೈವಿಂಗ್ ಮಾಡೋದಾ? ಇಲ್ಲ, ನಾವೆಲ್ಲ ನೋಡ್ಕೊಂಡು ಆರಾಮ್ಸೆ ಓಡಿಸ್ತೀವಿ. ರಾಂಗ್ ವೇಲ್ ಹೋದರೆ ಬರೋವ್ರಿಗೆ ಎಲ್ಲಿ ಜಾಗ ಸಿಗುತ್ತೆ ಬರೋಕ್ಕೆ, ಹಾಗಂತ ಟ್ರಾಫಿಕ್ ಜಾಮ್ ಆಗುತ್ತೆ. ಇವಾಗ ನನ್ನ ಮುಂದೆನೇ 3 ಜನ ಹೋದರು ರಾಂಗ್ ವೇಯಲ್ಲಿ. ಮಾಡಬೇಡಿ ಅಷ್ಟೇ. ನೋಡು, ಲೇಟಾಗಿ ಹೋದ್ರೂ ಲೇಟೆಸ್ಟಾಗಿ ಹೋಗ್ಬೇಕು. ಫಸ್ಟ್ ನೈಟ್ಗೂ ಲೇಟಾಗಿ ಹೋಗ್ತೀರಾ ಸರ್? ಲೇಟೆಸ್ಟಾಗಿ ಹೋಗ್ತೀರಾ ಫಸ್ಟ್ ನೈಟ್ಗೂ? ಸೆನ್ಸರ್ ಕಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ನಾನವನಲ್ಲ ಇರಲಿ. ಏನಂದ್ರೂ ಮೈಸೂರ್ದು ರೋಡ್ಗಳು ಹಾಳಾಗ್ಬಿಟ್ಟಿದ್ದಾರೆ. 1 ವರ್ಷ ಇದ್ದಿದ್ದು ರೋಡ್ಗಳು ಇವಾಗಿಲ್ಲ. ಈ ರೋಡಲ್ಲಿ ದಿನ ಓಡಾಡ್ತದೆ, ಒಂದು ಪಾಟ್ ಹೋಲ್ ಇದ್ದಿಲ್ಲ. ಇವಾಗ 3 ಸತಿ ಕಾರು ಹಳ್ಳದಲ್ಲಿ ಬಿದ್ದಿದೆ. ಏನಾಗ್ತದೆ ಮೈಸೂರಲ್ಲಿ? ಗಾಯ್ಸ್, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಉಸ್ಮಾನ್ ಡ್ರೈ ಗೋಬಿ ರಶ್ ಇಲ್ಲ. ಫೈನಲಿ ವಿತಿನ್ ಫಸ್ಟ್ ಟೈಮ್ ಲೈಫಲ್ಲಿ ನಮಗೆ ವಿತಿನ್ 5 ನಿಮಿಷ ಉಸ್ಮಾನ್ ಡ್ರೈ ಗೋಬಿ ಸಿಕ್ಕಿದ್ದು. 10 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಫಸ್ಟ್ ಟೈಮ್ 5 ಮಿನಿಟ್ಸಲ್ಲಿ ಸಿಕ್ಕಿದ್ದು ನನಗೆ. ಟ್ರೈ ಮಾಡೋಣ ಬನ್ನಿ. ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿತ್ತು. ಅದೇ ಕ್ರಿಸ್ಪಿ ಇದೆ, ಒಳಗೆ ಸಾಫ್ಟಾಗಿದೆ. ಕಾಲಿಫ್ಲವರು ನಿಂಬೆಹಣ್ಣು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಈ ಚಟ್ನಿ ಮಸ್ತಾಗಿದೆ, ಸ್ಪೈಸಿಯಾಗಿ ಫ್ಲೇವರ್ಫುಲ್ ಆಗಿದೆ. ಪುದೀನ ಚಟ್ನಿ ಸ್ಮೆಲ್ ಬರ್ತದೆ. ಡ್ರೈ ಗೋಬಿ ತಿಂದಾಯಿತು, ಚೆನ್ನಾಗಿತ್ತು. ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿತ್ತು ಇನ್ನು ಅನಿಸುತ್ತೆ. ಅದ್ರ ಮುಂದೆನೇ ಒಂದು ಕೋವಾ ಚಿಕ್ಕ ಅಂಗಡಿ ಇಟ್ಟಿದ್ರು. ಸೊ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಇದು ಕೋವಾ, ಬಳ್ಳಾರಿ ಕೋವಾ ಅಂತ ಇತ್ತು. ಸ್ವೀಟಾಗಿದೆ, ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ಪೌಡರ್ ಥರ ಇದೆ. ಮೇ ಬಿ ಹಂಗೆ ಇರಬೇಕು ಅಂತ ಕೋವಾ ಪೌಡರ್ಗಳು. ನಾರ್ಮಲಿ ಕೋವಾ ಹೆಂಗಿರುತ್ತೆ ಆ ಥರ ಇದೆ, ಆದರೆ ತುಪ್ಪದ ಸ್ಮೆಲ್ ಬರ್ತದೆ. ಅದೇ ಶುಗರ್ ಹಾಕಿದ್ದಾರೆ. ಜಾಗ್ರಿ ಯೂಸ್ ಮಾಡ್ತಾರೆ, ಶುಗರ್ ಯೂಸ್ ಮಾಡಿದ್ದಾರೆ. ಕೋವಾನು ಟೇಸ್ಟ್ ಚೆನ್ನಾಗಿ ಬರ್ತಾಯಿದೆ. ಒಂದ್ಸತಿ ಟ್ರೈ ಮಾಡ್ಬೋದು, ಒಂದ್ಸತಿ ನೋಡಿ.
ಸೊ ಗೈಸ್ ನೋಡಿದ್ರಲ್ಲ ಉಸ್ಮಾನ್ ಗೋಬಿ ಸೆಂಟರು ಇವತ್ತು ನಮ್ಮ ಲಕ್ಗೆ ಸಿಕ್ಕಾಬಿಟ್ಟೆ ಬೇಗ ಸಿಕ್ತು. ನಾನು ಒಂದು 5 ಇಯರ್ಸಿಂದ ನೋಡ್ತಾ ಇದ್ದೀನಿ ಈ ಲೊಕೇಶನ್ನ. ಒಂದು 5 ಮಿನಿಟ್ಸಿಗೆ ಬಂದಿದ್ದು ನಿಜವಾಗ್ಲೂ ಅದೊಂಥರ ಶಾಕಿಂಗ್. ಗೊತ್ತೀನಿ ಹೋಗಿದ ತಕ್ಷಣ ಕೊಟ್ಬಿಟ್ರು, ಬಟ್ ಬಿಸಿ ಇರಲಿಲ್ಲ. ಅದಕ್ಕೆ ಯಾಕಂದರೆ ಅವ್ರು ಟೇಸ್ಟು ಮುಖ್ಯ. ಅದು ಚೆನ್ನಾಗಿತ್ತು ಆ ಉಸ್ಮಾನ್ ಗೋಬಿ ಸೆಂಟ್ರು. ಅದು ಮುಂದೆನೇ ನಾನು ನಿಮಗೆ ವಿಡಿಯೋ ತೋರ್ಸಂಗೆ ಬೆಳ್ಳಾರಿ ಕೋವಾ ಅಂತಿದೆ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಆ ಒಂದು ಎಸೆನ್ಸು ಏನೋ ಒಂದು ಮಿಕ್ಸ್ಚರ್ ಇದೆ ಅಲ್ಲಿ, ಒಂದು ಶುಗರ್ದು ಎಷ್ಟು ಲಿಮಿಟೇಷನ್ಸ್ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಗಾಯ್ಸ್. ಇನ್ನೊಂದ್ಸತಿ ಬನ್ನಿ ಟ್ರೈ ಮಾಡಿ. ಉಸ್ಮಾನ್ ಗೋಬಿ ತಿಂದು ಆದಮೇಲೆ ಸ್ವಲ್ಪ ಸ್ವೀಟು ಟ್ರೈ ಮಾಡಿ. ಸೊ ನಿಮಗೆ ಫುಲ್ ಟೆಕ್ಸ್ಚರಾಗಿ ಆಗ್ತೀನಿ ನಾನು ಹೆಂಗಿದೆ ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಶೇರ್ ಮಾಡ್ತಾಯಿರಿ. ಸೊ ಸಪೋರ್ಟ್ ಮಾಡಿ ಮತ್ತೆ ಮರಿಬೇಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಮೀಟ್ ಯು ಸೂನ್. ಜೈ ಕರ್ನಾಟಕ, ಜೈ RCB. Here we go.